ಧ್ವನಿಯ ಜೊತೆಯಲ್ಲಿ ಅವರನ್ನ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ ನಾನು. ಹಾಗೆ ನಮ್ಮ ಜೊತೆಯಲ್ಲಿ ಶ್ರೀಯುತ ಮುರಳಿ ಮೋಹನ್ ಶೆಟ್ಟಿ ಅವರನ್ನ ಕೂಡ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಬಂಟ ವಿಭೂಷಣ 2024 ಪ್ರಶಸ್ತಿ ಪುರಸ್ಕೃತರು ಇದೀಗ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಶ್ರೀಯುತ ಮುರಳಿ ಮೋಹನ್ ಶೆಟ್ಟಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೂನಿಯಲ್ಲಿರುವವರು ನಮ್ಮ ಸಮಾಜದ ಬಂಧು ಅಂತ ಹೇಳ್ಬೋದು ಅವರನ್ನ. ಹಾಗೆ ನಮ್ಮ ಜೊತೆ ಇದ್ದಾರೆ ಶ್ರೀ ಮುರಳಿ ಮೋಹನ್ ಶೆಟ್ಟಿ, ಶ್ರೀಯುತ ಮುರಳಿ ಮೋಹನ್ ಶೆಟ್ಟಿ ಗೋವಾ ಬಂಟರ ಸಂಘದ ಮಾಜಿ ಅಧ್ಯಕ್ಷರು, ಉದ್ಯಮಿಗಳು, ಸಮಾಜ ಸೇವಕರು, ಕರ್ನಾಟಕ ಸೇವಾ ಬಿಜೆಪಿ ಸೆಲ್ ಅಧ್ಯಕ್ಷರು ಶ್ರೀಯುತ ಮುರಳಿ ಮೋಹನ್ ಶೆಟ್ಟಿ. ಮನುಷ್ಯ ಬದುಕಿನ ಮೂಲಭೂತ ಸಿದ್ಧಾಂತ ನೀನು ಬೆಳೆಯುವುದರ ಜೊತೆಗೆ ಇನ್ನೊಂದಿಷ್ಟು ಜನರಿಗೆ ಬದುಕನ್ನ ಕಲ್ಪಿಸಿಕೊಡುವಂತ ಆ ಸಿದ್ಧಾಂತಕ್ಕೆ ಒಂದು ಚೌಕಟ್ಟಿನ ಒಳಗಡೆ ಒಂದು ಫ್ರೇಮ್ ಹಾಕೋದಾದ್ರೆ ನಮ್ಮ ಮುಂದಿರುವಂತಹ ಸಾಧಕರು ನಮಗೆ ಕಾಣಿಸ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ತಮ್ಮ ಜೀವನದ ಬಹುಭಾಗವನ್ನ ಅದಕ್ಕಾಗಿ ಮುಡಿಪಾಗಿಟ್ಟವರು. ಅವರಿಗೆ ಈ ವೇದಿಕೆಯ ಮೂಲಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಸೇವೆ ಇನ್ನಷ್ಟು ಜನರಿಗೆ ಲಭಿಸಲಿ, ಹಾಗೆ ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. ಅಭಿಪ್ರಾಯ ಅಂತ ಹೇಳಿದ್ರೆ ರತ್ನ ಬಂಟ ರತ್ನ ಬಂಟ ವಿಭೂಷಣ ಭಾರತ ರತ್ನ ಹೇಗಿದೆ ಅದೇ ರೀತಿ ಆ ರೀತಿಯಲ್ಲಿ ನಮ್ಮ ಬಂಟ ಸಮಾಜದಲ್ಲಿ ಟೋಟಲ್ ನಮ್ಮ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ಎಷ್ಟು ಬಂಟ ಸಮಾಜ ಇದೆ, ಅದರಲ್ಲಿ ಯಾರನ್ನು ಒಳ್ಳೆಯ ಗಣ್ಯ ವ್ಯಕ್ತಿಗಳನ್ನು ಹಾಗೆ ಸಮಾಜಕ್ಕಾಗಿ ಏನು ಕೆಲಸ ಮಾಡಿದ್ದಾರೆ ಮತ್ತು ಸಮಾಜಕ್ಕೆ ಖಾಲಿ ಬಂಟ ಸಮಾಜಕ್ಕಾಗಿ ಮಾತ್ರ ಅಲ್ಲ ಬೇರೆಯವರಿಗೂ ಸಹ, ನಮ್ಮ ಹಳ್ಳಿ ಇರ್ಬೋದು, ನಮ್ಮ ಮನೆ ಅಧಿಬದಿಯಲ್ಲಿರ್ಬೋದು, ನಮ್ಮ ಬೇರೆ ಸಮಾಜದಲ್ಲಿರ್ಬೋದು, ಏನು ಕೆಲಸ ಮಾಡಿದ್ದೀರಿ ಎಂತ ಮಾಡಿದ್ದೀರಿ ಅಂತ ಅವರನ್ನು ಹುಡುಕಿ ಅವರ ಕೆಲಸದ ಬಗ್ಗೆ ಎಲ್ಲ ಬೇರೆ ಹತ್ರ ಕೇಳಿ ತಿಳಿದುಕೊಂಡು ಅದು ಕೊಡುವಂಥ ಒಂದು ಪ್ರಶಸ್ತಿ. ಆ ಪ್ರಶಸ್ತಿಯಲ್ಲಿ 8 ಜನ ಭಾರತ ರತ್ನ ಅದು ಬಂಟ ರತ್ನ, 8 ಜನ ಬಂಟ ವಿಭೂಷಣ. ನನಗೆ ಬಂಟ ವಿಭೂಷಣ ಅಂತೇಳಿ ನನಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರಕ್ಕೆ ನಾನು ಆಯ್ಕೆ ಆಗಿದ್ದೆ ಅಂತೇಳಿ ನನಗೆ ಭಾಳ ಸಂತೋಷವಾಗಿದೆ. ಆದರೆ ನನಗಿಂತಲೂ ತುಂಬ ಕೆಲಸ ಮಾಡೋದು ತುಂಬ ಜನ ಇದ್ದಾರೆ. ನಾನು ಹೇಳಿದ್ದು ಅಂಥವ್ರನ್ನು ಹುಡುಕಿ ಅಂಥವರಿಗೂ ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇದೇ ಚೀಫ್ ಗೆಸ್ಟ್ ಆಗಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬಂದಿದ್ದರು, ಮಾಜಿ ಜಸ್ಟಿಸ್ ಇದ್ರವರು, ಮತ್ತು ನಮ್ಮ ವಿಶ್ವ ಬಂಟರ ಸಂಘದ ಪ್ರೆಸಿಡೆಂಟ್ ಆದ ಐಕಳ ಹರೀಶ್ ಶೆಟ್ಟಿ ಇದ್ದರು. ಹಾಗೆ ತುಂಬ ಗಣ್ಯ ವ್ಯಕ್ತಿಗಳಿದ್ದರು, ಆಲ್ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು. ಅದೇ ರೀತಿ ಅವರೆಲ್ಲ ಬಂದು ಸಂತೋಷ್ ಹೆಗ್ಡೆ ಅವರಂತ ಕೈಯಲ್ಲಿ ಒಂದು ಪ್ರಶಸ್ತಿ ಪತ್ರವನ್ನು ತಗೊಳ್ಳೋದು ಹೇಳಿದ್ರೆ ಭಾಳ ಸಂತೋಷದ ವಿಷಯ. ಯಾಕಂದರೆ ಅವರು ಎಷ್ಟು ಅವರ ಹೆಸರಿದೆ, ಅವರು ಎಷ್ಟು ನಾನ್ ಕರೆಕ್ಟ್ ಪರ್ಸನ್ ಅವರು ಅಂತೇಳಿ ನಿಮಗೆ ಗೊತ್ತಿರಬೇಕು ಅವ್ರ ಬಗ್ಗೆಯಲ್ಲಿ. ಅಂಥ ಒಳ್ಳೆಯ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಹಾಗೂ ನಮ್ಮ ಕನ್ನಡ ಸಮಾಜದಲ್ಲಿ ಸಹ ಹಾಗೆ ಇದ್ದರೆ ಕರಪ್ಷನ್ ಇರೋದಿಲ್ಲ, ಮತ್ತು ಸಮಾಜಕ್ಕೆ ನೀವು ಒಳ್ಳೆಯ ಮೆಸೇಜನ್ನು ಕಳಿಸ್ಬೋದು. ಆದ್ದರಿಂದ ನಾನು ಹೇಳೋದು ಬಯಸಿದೆ ಅಂತ ಹೇಳಿದರೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟದ್ದು ಭಾಳ ಸಂತೋಷ ವಿಷಯ. ಇದು ನಮ್ಮ ಗೋವಾದಲ್ಲಿ ಸಹ ಎಷ್ಟೋ ಕನ್ನಡದವರು
ತುಂಬ ಕೆಲಸ ಮಾಡಿದಿದ್ದಾರೆ, ಸಮಾಜಕ್ಕೆ ಕೆಲಸ ಇದ್ದಾರೆ. ನಮ್ಮ ಅವರ ಸಮಾಜಕ್ಕೆ ಬೇರೆ ಸಮಾಜಕ್ಕಾಗಿ ಊರಲ್ಲಿ ಪಾಪದವರಿಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅಂಥವ್ರು ನಾವು ಸಹ ಹುಡುಕಿ ಇಂಥದ್ದೊಂದು ಪ್ರಶಸ್ತಿಯನ್ನು ಅವಾರ್ಡನ್ನು ಕೊಡಬೇಕಾಗಿ ನಾನು ಎಲ್ಲ ನಮ್ಮ ಕನ್ನಡದ ಸಂಘದ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಪ್ರತಿಯೊಂದು ಕನ್ನಡದ ಅಧ್ಯಕ್ಷರಲ್ಲಿ ಒಬ್ಬರಿಗೆ ಗೊತ್ತಿರ್ತದೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾನೆ, ಯಾರು ಮಾಡಿಲ್ಲ ಅಂತೇಳಿ. ಈಗ ನಾನು ಇವತ್ತು ಈ ಪ್ರಶಸ್ತಿಗೆ ಆಯ್ಕೆ ಆಗಿದ್ದೇನೆ ಅಂತ ಹೇಳಿದರೆ ಅವರು ಎಲ್ಲಾದರೂ ನಂದೊಂದು ಒಳ್ಳೆಯ ವಿಷಯ ನೋಡಿರ್ಬೋದು. ನಾನು ಕೊರೋನಾ ಟೈಮಲ್ಲಿ ನಾನು ತುಂಬ ಪಾಪದವರಿಗೆ ಹೆಲ್ಪ್ ಮಾಡಿದ್ದೇನೆ. ಆನಂತರ ನಮ್ಮ ಸಂಘದಲ್ಲಿ ನನ್ನನ್ನು ಪ್ರೆಸಿಡೆಂಟ್ ಮಾಡಿದಾಗ ನಾವು ಮನೆ ಮನೆಗೆ ಹೋಗಿ ಸಂಘಕ್ಕೆ ಅವ್ರನ್ನ ಕರೆದು ನಮ್ಮನ್ನು ಒಟ್ಟು ಮಾಡಿದ್ದೇನೆ. ಆದರೆ ಮತ್ತೆ ನಾನು ಸಂಘಕ್ಕಾಗಿ ನಾನು ನನ್ನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಗಳು ನನ್ನ ಜೊತೆಗೆ ನಾವು ಯಾವುದೇ ವಿಷಯದಲ್ಲಿ 2 ದಿವಸದಲ್ಲಿ 3 ದಿವಸದಲ್ಲಿ ಮೊದಲೊಂದು ಫೋನಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನಾವು ಒಟ್ಟಾಗಿ ನಮ್ಮ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾವು ಮಾಡ್ತಿದ್ದೇವೆ. ಅದು ಮಧ್ಯದಲ್ಲಿ ಸ್ವಲ್ಪ ನಾನು ಸಂಘದಿಂದ ಬಂದ ಮೇಲೆ ಸ್ವಲ್ಪ ಆ ಕಡೆ ಆಯಿತು. ಆದರೆ ಈಗ ಸದಾಶಿವ ಶೆಟ್ಟರವರು ಆ ಕೆಲಸವನ್ನು ಒಳ್ಳೆಯದಾಗಿ ಮಾಡಿ ನನ್ನಕ್ಕಿಂತಲೂ ಒಳ್ಳೆಯ ಪ್ರೆಸಿಡೆಂಟ್ ಆಗಿ ಮಾಡಿ ನಮ್ಮ ಸಮಾಜವನ್ನು ಉತ್ತುಂಗಕ್ಕೆ ಏರಿಸ್ತಾರೆ ಅಂತೇಳಿ ನನಗೆ ಅವರ ಮೇಲೆ ತುಂಬ ನಂಬಿಕೆ ಇದೆ. ಹಾಗೆ ಆಗ್ತದೆ ಅಂತೇಳಿ ನಾನು ನಂಬಿರ್ತೇನೆ. ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ